ಹೇ ಗೈಸ್, ಎಲ್ಲರಿಗೆ ನಮಸ್ಕಾರ. ಉದ್ಯೋಗದ ನಿರೀಕ್ಷೆಯಲ್ಲಿದ್ದ ಕರ್ನಾಟಕದ ಯುವಜನತೆಗೆ ಇಲ್ಲಿದೆ ಒಂದು ಅತ್ಯಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ನಾವು ಹೇಳ್ಬೋದು. ರಾಜ್ಯ ಸರ್ಕಾರವು ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂಥ ಬರೋಬ್ಬರಿ 72,186 ಈ ಒಂದು ನೇರ ನೇಮಕಾತಿ ಹುದ್ದೆಗಳನ್ನು ಅತ್ಯಂತ ವೇಗವಾಗಿ ಭರ್ತಿ ಮಾಡಲಿಕ್ಕೆ ಈಗಷ್ಟೇ ಬಿಗ್ ಆಫಿಷಿಯಲ್ ಆರ್ಡರನ್ನು ಹೊರಡಿಸಿದೆ. ಹೌದು ಫ್ರೆಂಡ್ಸ್, ಮುಖ್ಯಮಂತ್ರಿಗಳ ಸಚಿವಾಲಯದಿಂದ ಸೆಕ್ರೆಟರಿ ಅವರು ಎಲ್ಲ ಇಲಾಖೆಗಳಿಗೆ ಒಂದು ಖಡಕ್ ಸೂಚನೆ ನೀಡಿದ್ದಾರೆ. ಹಾಗಾದರೆ ಯಾವೆಲ್ಲ ಇಲಾಖೆಗಳಲ್ಲಿ ನೇಮಕಾತಿ ನಡೆಯಲಿದೆ, ಪ್ರಕ್ರಿಯೆ ಎಷ್ಟು ಬೇಗ ಶುರುವಾಗಲಿದೆ, ಈ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಈ ಒಂದು ಅಧಿಕೃತ ಏನಪ್ಪ ಈ ಒಂದು ಅಧಿಕೃತ ಗೆಜೆಟ್ ಅಥವಾ ಒಂದು ಅಧಿಕೃತ ಪತ್ರವನ್ನು ಏನಪ್ಪ ಇಲ್ಲಿ ಈ ಮಾನ್ಯ ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಅವರಿಂದ ಅದು ಆದೇಶಿಸಿದೆ. ಯಾರಿಗೆ? ಅದು ಎಲ್ಲ ಒಂದು ಇಲಾಖೆಗಳಿಗೆ. ಏನಂತ ಇಲ್ಲಿ ನೋಡೋಣ ಬನ್ನಿ. ಲೆಟ್ಸ್ ಹಿಯರ್. ಇದೇ ಆ ಒಂದು ಅಧಿಕೃತ ಪತ್ರ. ಮಾನನೀಯ ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿಯಾದಂಥ ಮುನೀಶ್ ಮೌದ್ಗಿಲ್, ಯೋಜನೆ ಮತ್ತು ಕಾರ್ಯಕ್ರಮ ಅನುಷ್ಠಾನ ಇವರಿಂದ ಅಂದರೆ ಮುಖ್ಯಮಂತ್ರಿಯವರ ಸಚಿವಾಲಯದಿಂದ 18/7/2026 ನಿನ್ನೆ ತಾನೇ ಜುಲೈ 18ನೇ ತಾರೀಕು ಈ ಒಂದು ವಿಷಯದ ಮೇಲೆ ಪತ್ರವನ್ನು ಸೆಂಡ್ ಮಾಡಿದ್ದಾರೆ. ಏನಂತ? ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುವ ಕುರಿತು. ಓಕೆನಾ? ಸೊ ನೀವು ಈ ಒಂದು ಕಳೆದ ಒಂದು 3 ವರ್ಷಗಳಲ್ಲಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನು ಪಡೆದಿರುವ ಮತ್ತು ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳು ಸೇರಿದಂತೆ ಒಟ್ಟು ಈ ಒಂದು 72,186 ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿದೆ. ಓಕೆ, ಸೊ ಇದನ್ನು ಭರ್ತಿ ಮಾಡಲಿಕ್ಕೆ ಸರ್ಕಾರ ಈಗ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಕೈಗೊಂಡಿದೆ. ಈ ಕಾರ್ಯಕ್ಕೆ ಸರ್ಕಾರವು ಅತ್ಯುನ್ನತೆ ಒಂದು ಹೈಯೆಸ್ಟ್ ಪ್ರಯಾರಿಟಿಯನ್ನು ನೀಡಿದೆ ಅಥವಾ ಒಂದು ಅತ್ಯುನ್ನತ ಒಂದು ಆದ್ಯತೆಯನ್ನು ನೀಡಿದೆ ಎಂದು ಈ ಒಂದು ಪತ್ರದ ಮೂಲಕ ಏನಪ್ಪ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಇಲ್ಲಿ ಏನೇನದ ಇಲ್ಲಿ ನೋಡೋಣ ಬನ್ನಿ. ಈ ಒಂದು ಆದೇಶದಲ್ಲೇ ಮೇನಾಗಿ ಏನು ಹೇಳಿದ್ದಾರೆ? ಈ ಆದೇಶದಲ್ಲಿ ಅಧಿಕಾರಿಗಳಿಗೆ ಪ್ರಮುಖವಾಗಿ 3 ಕಠಿಣ ನಿರ್ದೇಶನಗಳನ್ನು ಕೊಡಲಾಗಿದೆ. ಒಂದನೇದ್ದು ಏನದ? ಗೂಗಲ್ ಸ್ಪ್ರೆಡ್ಶೀಟ್. ಓಕೆ, ಪ್ರತಿಯೊಂದು ಇಲಾಖೆಯು ತಮ್ಮ ಇಲಾಖೆಯ ಹುದ್ದೆಗಳ ಗುರಿಯನ್ನು ಈ ಒಂದು ಗೂಗಲ್ ಸ್ಪ್ರೆಡ್ಶೀಟ್ನಲ್ಲಿ ಭರ್ತಿ ಮಾಡಲು ಕೋರಿದೆ. ಸೊ ಒಂದು ಸ್ಪ್ರೆಡ್ಶೀಟ್ ಬಿಡ್ತಾರೆ. ಸೊ ಆ ಒಂದು ಸ್ಪ್ರೆಡ್ಶೀಟಲ್ಲಿ ಪ್ರತಿ ಇಲಾಖಾವಾರು ಯಾವ್ಯಾವ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಈ ಹುದ್ದೆಗಳು ಏನಪ್ಪ ಈ ಒಂದು ಕ್ಯಾಟಗರಿ ವೈಸ್ ಮತ್ತು ಈ ಒಂದು ವೃಂದ ಗ್ರೂಪ್ ವೈಸ್ ABCD ವೈಸ್ ಎಷ್ಟು ಖಾಲಿ ಅದಾವ, ಎಷ್ಟು ಮಂಜೂರಾತಿ ಅದಾವ, ಎಷ್ಟು ಏನಪ್ಪ ಅನುಮೋದನೆ ಸಿಕ್ಕಿದವ, ಈ ಒಂದು ಎಲ್ಲ ಮಾಹಿತಿಯನ್ನು ಇಲ್ಲಿ ಭರ್ತಿ ಮಾಡಬೇಕು, ಅದು ತಕ್ಷಣವೇ. ಸೊ ಇದರಲ್ಲಿ 2023 ಮತ್ತು 2024ಕ್ಕಿಂತ ಮುಂಚೆ ಅಥವಾ ಈ ಒಂದು 2023 ನಂತರ ನೇಮಕಾತಿ ಆದೇಶ ನೀಡಬೇಕಾದ ಅಥವಾ ಈಗಾಗಲೇ ಚಾಲ್ತಿಯಲ್ಲಿರುವ ಒಂದು ಪ್ರಕ್ರಿಯೆಗಳ ವಿವರ ಇರಬೇಕು. ನೋಡಿ, 2023-24ಕ್ಕಿಂತ ಮುಂಚೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯಾಗಿದ್ದು ಮತ್ತು 23 ನಂತರ ನೇಮಕಾತಿ ಆದೇಶವನ್ನು ನೀಡಿರುವ ಅಥವಾ ನೇಮಕಾತಿ ಪ್ರಕ್ರಿಯೆಯಲ್ಲಿ ಜಾರಿಯಲ್ಲಿದ್ದರೂ ಸಹ ಏನಪ್ಪ ಈ ಒಂದು ಮಾಹಿತಿಯನ್ನು ಕೊಡಬೇಕು. ಆಮೇಲೆ ಸೆಕೆಂಡ್ ಪಾಯಿಂಟು, ಈ ಕಲ್ಯಾಣ ಕರ್ನಾಟಕ ಡೀಮ್ಡ್ ಸಮ್ಮತಿ ಹುದ್ದೆಗಳು ಸೇರಿ ಆರ್ಥಿಕ ಇಲಾಖೆಯಿಂದ ಈ 2023 ಸೇಮ್ ಇದೇ ಮೇಲಿನ ಪಾಯಿಂಟ್ ಇದೆ, ಅದು ಕಲ್ಯಾಣ ಕರ್ನಾಟಕದ ಒಂದು ರಿಲೇಟೆಡ್ ಆಗಿ. ಓಕೆ, ಸೊ ಈ ಒಂದು ಗೂಗಲ್ ಸ್ಪ್ರೆಡ್ಶೀಟ್ನಲ್ಲೇ ಹುದ್ದೆವಾರು ಸಂಪೂರ್ಣ ವಿವರ ಭರ್ತಿ ಮಾಡಬೇಕು. ಟೇಬಲ್ 1, ಟೇಬಲ್ 2 ಹೆಡ್ಡಿಂಗ್ನಲ್ಲಿ ನಮೂದಿಸಿರುವ ಹುದ್ದೆಗಳು ಟೇಬಲ್ನೊಳಗೆ ನೀಡಿರುವ ವಿವರಗಳೊಂದಿಗೆ ತಯಾರಾಗಬೇಕು. ಸೊ ಅವರೀಗ ಆಲ್ರೆಡಿ ಈ ಒಂದು ಸ್ಪ್ರೆಡ್ಶೀಟನ್ನು ಕಳಿಸಿದ್ದಾರೆ. ಸೊ ಅದರಲ್ಲಿ ಸಂಪೂರ್ಣ ಈಗ ಫಾರ್ ಸೇ ಎಕ್ಸಾಂಪಲ್ ಗ್ರೂಪ್ ಸಿಯಲ್ಲಿ FDA, SDA ಅಂತ ಇದ್ದಾವೆ. ಸೊ ಅದರಲ್ಲಿ ಎಷ್ಟು ಮಂಜೂರಾಗಿದ್ದಾವೆ, ಎಷ್ಟು ತುಂಬಿದಾವ, ಎಷ್ಟು ಖಾಲಿ ಇದ್ದಾವೆ ಮತ್ತು ಎಷ್ಟು ಅನುಮೋದನೆ ಆಗಿದ್ದಾವೆ ಅಂದರೆ ಆರ್ಥಿಕ ಇಲಾಖೆದು.
ಓಕೆ. ಸೊ ಅದೇ ರೀತಿ ಒಂದು ಮುಖ್ಯವಾದ ಮಾಹಿತಿ ಏನು ಹೇಳಿದ್ದಾರೆ, ಮೇನ್ ಪಾಯಿಂಟ್ ಫಾರ್ ಆಲ್ ಸ್ಟೂಡೆಂಟ್ಸ್, 10 ದಿನಗಳ ಡೆಡ್ಲೈನ್, 10 days ಡೆಡ್ಲೈನ್, 10 days ಡೆಡ್ಲೈನ್. ಇದು ಅತ್ಯಂತ ಮುಖ್ಯ. ಇಲಾಖಾ ಮಟ್ಟದಲ್ಲಿ ನೇಮಕಾತಿ ಮಾಡಬೇಕಾದಲ್ಲಿ ತಕ್ಷಣ ಅಧಿಸೂಚನೆ ಹೊರಡಿಸಬೇಕು. ಅರ್ಥ ಆಯ್ತಾ? ಸೊ ಒಂದು ವೇಳೆ KPC ಅಥವಾ KEA ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೂಲಕ ಭರ್ತಿ ಮಾಡಬೇಕಾಗಿದ್ದರೆ ಮುಂದಿನ ಒಂದು 10 ದಿನಗಳ ಒಳಗೆ ಎಲ್ಲ ನೇಮಕಾತಿ ಪ್ರಸ್ತಾಪಗಳನ್ನು ಅಥವಾ ಪ್ರಪೋಸಲ್ಗಳನ್ನು ನೀವು ಕಳಿಸಿಕೊಡಬೇಕು ಎಂದು ಡೆಡ್ಲೈನ್ ವಿಧಿಸಲಾಗಿದೆ. ಓಕೆ, ನೋಡಿ ಇಲ್ಲಿ 10 ದಿವಸದ ಒಳಗೆ ಎಲ್ಲ ನೇಮಕಾತಿ ಪ್ರಸ್ತಾವನೆಯನ್ನು ಈ KEA KPSCಗೆ ಕಳಿಸಲಿಕ್ಕೆ ಮತ್ತು ಯಾವುದೇ ನಿಮ್ಮ ಒಂದು C&R ತಿದ್ದುಪಡಿ ಅಥವಾ ಅನುಮೋದನೆ ಅವಶ್ಯವಿದ್ದಲ್ಲಿ ಅದನ್ನು ಕೂಡ ಫಾಲೋಅಪ್ ಮಾಡಿ ಹಿಂಬಾಲಿಸಿ ಅನುಮೋದನೆ ಪಡೆಯಲು ಕೋರಿದೆ. ನಿಮ್ದು ಇನ್ನೂ ಏನಾದರೂ ಅನುಮೋದನೆ ಪೆಂಡಿಂಗ್ ಇತ್ತಂದ್ರೆ ಅದನ್ನೂ ಕೂಡ ಫಾಲೋಅಪ್ ಮಾಡಿಕೊಂಡು ನೀವು ಶೀಘ್ರವೇ ಏನಪ್ಪ ಇದನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನೊಂದು ನೋಡಲ್ ಅಧಿಕಾರಿಗಳ ನೇಮಕ. ನೋಡಲ್ ಅಧಿಕಾರಿಗಳ ನೇಮಕ ಅಂದರೆ ಈ ಪ್ರಕ್ರಿಯೆಯನ್ನು ಪ್ರತಿದಿನ ಟ್ರ್ಯಾಕ್ ಮಾಡಲು ಪ್ರತಿ ಇಲಾಖೆಯ ಉಪಕಾರ್ಯದರ್ಶಿ ದರ್ಜೆಯ ಅಧಿಕಾರಿಯನ್ನು ನೋಡಲ್ ಅಧಿಕಾರಿಯಾಗಿ ನೇಮಿಸಲಿಕ್ಕೆ ಸೂಚಿಸಲಾಗಿದೆ. ಅಂದರೆ ಪ್ರತಿ ಇಲಾಖೆ, ಈಗ ಒಂದು ಆರೋಗ್ಯ ಇಲಾಖೆ ಇದೆ ಅಂತ ತಿಳ್ಕೊಳ್ಳಿ. ಈ ಆರೋಗ್ಯ ಇಲಾಖೆಯಲ್ಲಿ ಒಬ್ಬ ಒಂದು ಉಪಕಾರ್ಯದರ್ಶಿ ದರ್ಜೆಯ ಅಧಿಕಾರಿ ಇರ್ತಾರೆ, ಅವರನ್ನು ನೋಡಲ್ ಅಧಿಕಾರಿ ಅಂತ ನೇಮಿಸೋದು, ಅವ್ರಿಗೆ ಇದನ್ನು ವಹಿಸ್ಕೊಡೋದು, ಇದು ಎಲ್ಲಿ ತನ ಐತಿ ಈ ಥರ ಒಂದು ಟ್ರ್ಯಾಕಿಂಗ್ ಚೆಕ್ ಮಾಡೋದು. ಈ ಒಂದು ಪ್ರೋಸೆಸ್ಸ ಎಲ್ಲಿ ಮಟ್ಟ ಬಂದಿದೆ. ಓಕೆ, ಸೊ ಈ ಒಂದು ಗೂಗಲ್ ಸ್ಲೈಡ್ ಲಿಂಕನ್ನು ಈ ಒಂದು ಮಾಹಿತಿ ಅವ್ರು ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಪ್ರೆಡ್ಶೀಟ್ನಲ್ಲಿ ಎಲ್ಲ ಮಾಹಿತಿಯನ್ನು ಕೊಡಬೇಕಂತ ಕೇಳಿಕೊಂಡಿದ್ದಾರೆ. ಅರ್ಥ ಆಯ್ತಾ? ಆಮೇಲೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಇಲಾಖೆ ಯಾವುದು ಮತ್ತು ಹುದ್ದೆಗಳು ಎಷ್ಟು ಖಾಲಿ ಇದ್ದಾವೆ. ಸೊ ಮ್ಯಾಕ್ಸಿಮಮ್ ನೋಡಬೇಕಾದ್ರೆ ಈ ನಮ್ಮ ಒಂದು ಶಿಕ್ಷಣ ಮತ್ತು ಸಾಕ್ಷರತೆ ಎಷ್ಟು ಆಲ್ಮೋಸ್ಟ್ ಆಲ್ 18,595. ಓಕೆ, ಅಂದರೆ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಓಕೆ, ಹೈಸ್ಕೂಲ್, ಸಿಂಪಲಾಗಿ ಹೇಳಬೇಕಂದ್ರೆ GPSTR, HSTR, ಓಕೆ, ಅದೇ ರೀತಿ ಈ ಒಂದು PU ಕಾಲೇಜಿನ ಒಂದು ಲೆಕ್ಚರರು. ಸೊ ಈ ರೀತಿ ಎಲ್ಲ ಒಂದು ಈ ಇತರೆ ಹುದ್ದೆಗಳ ಒಂದು ಏನಪ್ಪ ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಇಲ್ಲಿ ಶಿಕ್ಷಣದಲ್ಲಿ. ಅದೇ ರೀತಿ ಈ ಒಂದು ಒಳಾಡಳಿತ ಇದರಲ್ಲಿ ಅಪ್ರಾಕ್ಸಿಮೇಟ್ಲಿ 7,000. ಆಮೇಲೆ ಆರ್ಥಿಕ 3,500, ನಗರಾಭಿವೃದ್ಧಿ 3,275. ಇದರಲ್ಲಿ ಕೂಡ ಇಂಜಿನಿಯರ್ಸು, ಆಮೇಲೆ ಅಕೌಂಟೆಂಟ್ಸು, FD SD ಅಂತ ಬರ್ತಾರೆ. ಆಮೇಲೆ ವೈದ್ಯಕೀಯ ಶಿಕ್ಷಣ ಮೆಡಿಕಲಲ್ಲಿ ಇಲ್ಲಿ ಕೂಡ FD SD ಬರ್ತಾರೆ. ಆಮೇಲೆ ಇನ್ನಿತರ ಹುದ್ದೆಗಳು ಇದು ಏನಪ್ಪ ನರ್ಸಿಂಗ್ಗಳು ಅಂದರೆ ಮೆಡಿಕಲ್ ಈ ಪ್ಯಾರಾಮೆಡಿಕಲ್ ಮಾಡೋದ್ರ ಮೇಲೆ ಅಥವಾ BSc ನರ್ಸಿಂಗು. ಅದೇ ರೀತಿ ಕೃಷಿ ಇಲಾಖೆಯಲ್ಲಿ, ಅರಣ್ಯ ಇಲಾಖೆಯಲ್ಲಿ, ಸಾರಿಗೆಯಲ್ಲಿ, ಇಂಧನ, ಉನ್ನತ ಶಿಕ್ಷಣ, ಕಂದಾಯ ಇಲಾಖೆ, ಆಮೇಲೆ ಅಲ್ಪಸಂಖ್ಯಾತರ ಇಲಾಖೆ, ಆಮೇಲೆ ಸಮಾಜ ಕಲ್ಯಾಣ, ಗ್ರಾಮೀಣಾಭಿವೃದ್ಧಿ. ಓಕೆ, ಈ ರೀತಿ ವಿವಿಧ ಒಂದು ಹುದ್ದೆಗಳು. ಅಂದರೆ ಇದರಲ್ಲೇ ಈ ಇಲಾಖೆಗಳಲ್ಲಿ ಇದು ಒಂದೇ ಅಂತ ಅಲ್ಲ, ಹುದ್ದೆಗಳು ಇದರಲ್ಲಿ FDA SD ಅಂತ ಅಷ್ಟೇ ಅಲ್ಲ, ಇನ್ನಿತರ ಹುದ್ದೆಗಳು ಅಸಿಸ್ಟೆಂಟ್ ಇಂಜಿನಿಯರು, ಜೂನಿಯರ್ ಇಂಜಿನಿಯರು, ಆಮೇಲೆ ಇನ್ನಿತರ ಈ ಒಂದು ಕಂದಾಯ ಇಲಾಖೆಯಲ್ಲಿ ಅಥವಾ ಗ್ರಾಮೀಣಾಭಿವೃದ್ಧಿ ಒಳಗೆ ಹೋದ್ರೆ ಈ ಗ್ರಾಮ ಪಂಚಾಯತ್ ಸೆಕ್ರೆಟ್ರಿ, PDOಸು. ಆಮೇಲೆ ಸಾರಿಗೆಯಲ್ಲಿ ಏನಪ್ಪ ಸಾರಿಗೆಯಲ್ಲಿ ಅಕೌಂಟೆಂಟ್ಸ್ ಬರ್ತಾರೆ. ಆಮೇಲೆ ಕಂಡಕ್ಟರ್, ವಾಹಕ ನಿರ್ವಾಹಕ ಅಂತ ಬರ್ತಾರೆ. ಓಕೆ, ಸೊ ಇಂಧನ ಸಚಿವಾಲಯದಲ್ಲಿ ಒಟ್ಟು ಆಲ್ಮೋಸ್ಟ್ ಆಲ್ ನೋಡಿದ್ರೆ ಎಲ್ಲರೂ ಮ್ಯಾಕ್ಸಿಮಮ್ ಈ FDA SDA ಪೋಸ್ಟ್ಗಳಿಗೆ ವೇಟ್ ಮಾಡ್ತಾ ಇದ್ದಾರೆ. ಮತ್ತು ಶಿಕ್ಷಕರ GPSTR, HSTR ಮತ್ತು ಇನ್ನಿತರ ಹುದ್ದೆಗಳು. ಓಕೆ ಸ್ನೇಹಿತರೆ, ಸರ್ಕಾರದ ಈ ಒಂದು ನಿರ್ಧಾರದಿಂದಾಗಿ ಮುಂಬರುವ ಎಲ್ಲ ಒಂದು KPSC ಮತ್ತು KEA ಕಡೆಯಿಂದ ಬ್ಯಾಕ್ ಟು ಬ್ಯಾಕ್
ಬೃಹತ್ ನೇಮಕಾತಿ ಅಧಿಸೂಚನೆಗಳು ಅಥವಾ ನೋಟಿಫಿಕೇಷನ್ಗಳು ಹೊರಬೀಳುವುದು ಪಕ್ಕಾ ಆಗಿದೆ. ಸೊ 10 ದಿನಗಳ ಒಳಗೆ ಒಂದು ಪ್ರಸ್ತಾವನೆ ಸಲ್ಲಿಸಲು ಹೇಳುವುದರಿಂದ ಸೊ ಇಲಾಖೆಗಳು ಇನ್ನು ಮುಂದೆ ವಿಳಂಬ ಮಾಡುವಂತಿಲ್ಲ. ಓಕೆ, ಹಾಗಾಗಿ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಿಮ್ಮ ಅಭ್ಯಾಸದ ಒಂದು ವೇಗವನ್ನು ಹೆಚ್ಚಿಸಿ. ಇದು ನಿಮಗೆ ಸಿಗುತ್ತಿರುವ ಒಂದು ಅತ್ಯಂತ ದೊಡ್ಡ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಸೊ ಈ ಒಂದು ಅಧಿಕೃತ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಕ್ಷಣ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಒಂದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಂಥ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತು ಮುಂದೆ ಬರುವ ಪ್ರತಿಯೊಂದು ಇಲಾಖೆಯ ನೋಟಿಫಿಕೇಷನ್, ಸಿಲೆಬಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಮತ್ತು ಆಲ್ ದಿ ಬೆಸ್ಟ್.